ನಮಸ್ಕಾರ ಸ್ನೇಹಿತರೆ. ಭಾರತದ ಸಂವಿಧಾನ, ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ನ್ಯಾಯದ ಇತಿಹಾಸದಲ್ಲಿ ಅಂಬೇಡ್ಕರ್ ಅವರ ಸ್ಥಾನ ಅತ್ಯಂತ ಮಹತ್ವದ್ದು. ಸಂವಿಧಾನ ರಚನಾ ಪ್ರಕ್ರಿಯೆಯಲ್ಲಿ ಅವರು ವಹಿಸಿದ ಪಾತ್ರ, ಸಾಮಾಜಿಕ ಸಮಾನತೆಗಾಗಿ ನಡೆಸಿದ ಹೋರಾಟ ಮತ್ತು ಹಿಂದುಳಿದ ವರ್ಗಗಳ ಹಕ್ಕುಗಳಿಗಾಗಿ ಮಾಡಿದ ನಿರಂತರ ಪ್ರಯತ್ನಗಳು ಭಾರತೀಯ ಇತಿಹಾಸದಲ್ಲಿ ಶಾಶ್ವತ ಸ್ಥಾನ ಪಡೆದಿವೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬಹಳ ವರ್ಷಗಳಿಂದ ಚರ್ಚೆಯಾಗುತ್ತಿದೆ. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಗಲು ಏಕೆ 34 ವರ್ಷಗಳು ಬೇಕಾಯಿತು? ಅಂಬೇಡ್ಕರ್ ಅವರು 6 ಡಿಸೆಂಬರ್ 1956 ರಂದು ನಿಧನರಾದರು. ಆದರೆ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತ ರತ್ನವನ್ನು ಅವರಿಗೆ 1990 ರಲ್ಲಿ ಮರಣೋತ್ತರವಾಗಿ ನೀಡಲಾಯಿತು. ಅಂದರೆ ಅವರ ನಿಧನದ ಸುಮಾರು 34 ವರ್ಷಗಳ ನಂತರ ಈ ಗೌರವ ದೊರೆಯಿತು. ಹಾಗಾದರೆ ಈ ವಿಳಂಬದ ಹಿಂದಿನ ಕಾರಣವೇನು? ಇದನ್ನು ತಿಳಿದುಕೊಳ್ಳುವ ಮೊದಲು ಭಾರತ ರತ್ನ ಪ್ರಶಸ್ತಿಯ ಹಿನ್ನೆಲೆಯನ್ನು ನೋಡೋಣ. ಭಾರತ ರತ್ನ ಪ್ರಶಸ್ತಿಯನ್ನು ಭಾರತ ಸರ್ಕಾರವು 1954 ರಲ್ಲಿ ಸ್ಥಾಪಿಸಿತು. ದೇಶದ ಅತ್ಯುನ್ನತ ಮಟ್ಟದ ಸೇವೆ ಅಥವಾ ಅಸಾಧಾರಣ ಸಾಧನೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಅಂಬೇಡ್ಕರ್ ಅವರು 1956 ರಲ್ಲಿ ನಿಧನರಾದ ನಂತರವೂ ಹಲವು ವರ್ಷಗಳ ಕಾಲ ಅವರಿಗೆ ಭಾರತ ರತ್ನ ನೀಡಲಾಗಲಿಲ್ಲ. ಕೊನೆಗೆ 1990 ರಲ್ಲಿ ಅಂಬೇಡ್ಕರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ನೀಡಲಾಯಿತು. ಇಲ್ಲಿ ಒಂದು ಪ್ರಮುಖ ಅಂಶವನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ತಡವಾಗಿ ಸಿಕ್ಕಿರುವುದಕ್ಕೆ ಸರ್ಕಾರದ ಅಧಿಕೃತ ದಾಖಲೆಗಳಲ್ಲಿ ಒಂದೇ ಒಂದು ನಿರ್ದಿಷ್ಟ ಕಾರಣವನ್ನು ಸೂಚಿಸಲಾಗಿದೆ ಎಂದು ಹೇಳಲು ಸಾಧ್ಯವಿಲ್ಲ. ಈ ವಿಳಂಬದ ಕುರಿತು ವಿವಿಧ ರಾಜಕೀಯ ಮತ್ತು ಐತಿಹಾಸಿಕ ಚರ್ಚೆಗಳು ನಡೆದಿವೆ. ಕೆಲವು ರಾಜಕೀಯ ನಾಯಕರು ಇದನ್ನು ಆ ಕಾಲದ ರಾಜಕೀಯ ಪರಿಸ್ಥಿತಿಯೊಂದಿಗೆ ಸಂಪರ್ಕಿಸಿ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಆದರೆ ಯಾವುದೇ ಒಂದು ರಾಜಕೀಯ ವಿವರಣೆಯನ್ನು ಅಧಿಕೃತ ಸತ್ಯವೆಂದು ಪರಿಗಣಿಸುವ ಮೊದಲು ಪ್ರಾಥಮಿಕ ದಾಖಲೆಗಳನ್ನು ಪರಿಶೀಲಿಸುವುದು ಅತ್ಯಂತ ಮುಖ್ಯ. ಹೀಗಾಗಿ ಈ ವಿಷಯವನ್ನು ನಾವು 2 ಭಾಗಗಳಲ್ಲಿ ನೋಡಬೇಕು. 1. ದಾಖಲೆಗಳಿಂದ ಖಚಿತವಾಗಿರುವ ಮಾಹಿತಿ. 2. ಈ ವಿಳಂಬದ ಕುರಿತು ನಡೆದಿರುವ ರಾಜಕೀಯ ಮತ್ತು ಐತಿಹಾಸಿಕ ಚರ್ಚೆಗಳು. ದಾಖಲೆಗಳಿಂದ ಖಚಿತವಾಗಿರುವುದು ಏನೆಂದರೆ, ಅಂಬೇಡ್ಕರ್ 1956 ರಲ್ಲಿ ನಿಧನ, ಭಾರತ ರತ್ನ 1990 ರಲ್ಲಿ ಮರಣೋತ್ತರ ಗೌರವ, ಅಂದರೆ ಸುಮಾರು 34 ವರ್ಷಗಳ ಅಂತರ. ಇನ್ನು ಇದೇ ಸಂದರ್ಭದಲ್ಲಿ ಮತ್ತೊಂದು ಆಸಕ್ತಿದಾಯಕ ಹೋಲಿಕೆ ಇದೆ. ಇಂದಿರಾ ಗಾಂಧಿ ಅವರಿಗೆ ಭಾರತ ರತ್ನ 1971 ರಲ್ಲಿ ನೀಡಲಾಯಿತು. ನಂತರ ರಾಜೀವ್ ಗಾಂಧಿ ಅವರಿಗೆ 1991 ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ನೀಡಲಾಯಿತು. ಆದರೆ ಅಂಬೇಡ್ಕರ್ ಅವರಿಗೆ ಈ ಅತ್ಯುನ್ನತ ನಾಗರಿಕ ಗೌರವ 1990 ರಲ್ಲಿ ದೊರೆಯಿತು. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ನೀಡಿದ ವರ್ಷವು ಅವರ ಜನ್ಮಶತಮಾನೋತ್ಸವದ ಅವಧಿಯೊಂದಿಗೆ ಕೂಡ ಸಂಬಂಧ ಹೊಂದಿತ್ತು. ಇದು ಅವರ ರಾಷ್ಟ್ರೀಯ ಕೊಡುಗೆಯನ್ನು ಅಧಿಕೃತವಾಗಿ ಗೌರವಿಸಿದ ಪ್ರಮುಖ ಸಂದರ್ಭವಾಗಿತ್ತು. ಹೀಗಾಗಿ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಏಕೆ ತಡವಾಯಿತು ಎಂಬ ಪ್ರಶ್ನೆಗೆ ಅತ್ಯಂತ ಜವಾಬ್ದಾರಿಯುತ ಉತ್ತರ ಹೀಗಿದೆ. ಅವರಿಗೆ ಭಾರತ ರತ್ನ 1990 ರಲ್ಲಿ ಮರಣೋತ್ತರವಾಗಿ ನೀಡಲಾಯಿತು ಎಂಬುದು ಖಚಿತವಾದ ಐತಿಹಾಸಿಕ ಸತ್ಯ. ಆದರೆ 34 ವರ್ಷಗಳ ವಿಳಂಬಕ್ಕೆ ಒಂದೇ ಒಂದು ಅಧಿಕೃತ ಕಾರಣವನ್ನು ಸರ್ಕಾರ ಸ್ಪಷ್ಟವಾಗಿ ದಾಖಲಿಸಿದೆ ಎಂದು ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ರಾಜಕೀಯ ಆರೋಪಗಳನ್ನು ಪರಿಶೀಲಿಸದೆ ಸತ್ಯವೆಂದು ಸ್ವೀಕರಿಸುವ ಬದಲು ಅಧಿಕೃತ ದಾಖಲೆಗಳು ಮತ್ತು ವಿಶ್ವಾಸಾರ್ಹ ಐತಿಹಾಸಿಕ ಮೂಲಗಳ ಆಧಾರದ ಮೇಲೆ ವಿಷಯವನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯ. ಸ್ನೇಹಿತರೆ, ಅವರ ಜೀವನವು ಕೇವಲ ಒಂದು ಪ್ರಶಸ್ತಿಗೆ ಸೀಮಿತವಾಗಿಲ್ಲ. ಅವರ ನಿಜವಾದ ಕೊಡುಗೆ ಎಂದರೆ ಸಮಾನತೆ, ಸಾಮಾಜಿಕ ನ್ಯಾಯ, ಸಂವಿಧಾನಾತ್ಮಕ ಮೌಲ್ಯಗಳು ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಅವರು ನೀಡಿದ ಚಿಂತನೆ. ಭಾರತ ರತ್ನವು ಅವರ ಕೊಡುಗೆಯನ್ನು ರಾಷ್ಟ್ರದ ಅತ್ಯುನ್ನತ ನಾಗರಿಕ ಗೌರವದ ಮೂಲಕ ಸ್ಮರಿಸಿದ ಒಂದು ಮಹತ್ವದ ಸಂದರ್ಭ ಮಾತ್ರ. ಕೊನೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ 3 ಪ್ರಮುಖ ವರ್ಷಗಳನ್ನು ನೆನಪಿಟ್ಟುಕೊಳ್ಳಿ. ಇಂದಿರಾ ಗಾಂಧಿ 1971, ಅಂಬೇಡ್ಕರ್ 1990, ರಾಜೀವ್ ಗಾಂಧಿ 1991. ಇತಿಹಾಸವನ್ನು ಕೇವಲ ಕೇಳುವುದಕ್ಕಿಂತ ಅದರ ಹಿಂದಿರುವ ದಾಖಲೆ ಮತ್ತು ಹಿನ್ನೆಲೆಯನ್ನು ಅರ್ಥಮಾಡಿಕೊಳ್ಳುವುದು ಹೆಚ್ಚು ಮುಖ್ಯ. ಇಂತಹ ನಿಖರವಾದ ಇತಿಹಾಸ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಜೈ ಭೀಮ್, ಜೈ ಹಿಂದ್.